ಹಲೋ ಫ್ರೆಂಡ್ಸ್, ಹೇಗಿದ್ರೆ ನಾನು ಕೂಡ ಮಸ್ತಿದ್ದೀನಿ, ನೀವು ಕೂಡ ಮಸ್ತಿದ್ದೀನಿ ಅಂತ ಅನ್ಕೋತೀನಿ. ಡ್ಯೂಟಿ ಮುಗಿಸೋ ನಂತರ ಬಂದೇ ಬಿಟ್ಟಿದ್ದೆ ನಾನು. ಸೊ ಮನೆಗೆ ಬಂದು ನೋಡೋಣ, ಬದ್ನಿಕಾಯಿ ಅವನಿಗೆ ಭಾಳ ಉಳಿದಿತ್ತು, ಯಾರೂ ತಿಂದಿತ್ತಿಲ್ಲ ಮನೆಯವರು. ಅದ್ರ ಕಾಲನ್ನ ನಾ ಏನು ಮಾಡಿದೆ, ಸುಮ್ಮನೆ ನಾಶ ಮಾಡೋದು ತಂದು ಅದ್ರ ಕಾಲನ್ನ ನಾ ಏನು ಮಾಡಿದೆ, ಗೋಧಿ ಹಿಟ್ಟಿನ ಕೂಡ ಮಿಕ್ಸ್ ಮಾಡಿ ದಪಾಟಿ ಮಾಡ್ಕೋಬೇಕಂತ ಅಂದ್ಕೊಂಡು ಅದ್ರ ಕಾಲಂಗೆ ಹಿಟ್ಟು ನಾದ್ಲತ್ತೀನಿ ನೋಡಿ. ಹಿಟ್ಟು ನಾದ್ಕೊಂಡು ಏನು ಮಾಡಿದೆ, ನಾ ಬದ್ನಿಕಾಯಿ ಅವನಿಗೆ ಏನು ಮಾಡೋದು ಮಿಕ್ಸ್ ಮಾಡಿಬಿಡು ಮತ್ತು ನೋಡಿ ಮಿಕ್ಸ್ ಮಾಡಿ ಏನು ಮಾಡೋದು ನಾದೋದು ಇರ್ತೀವಿ. ನಾದು ಮತ್ತು ಇಲ್ಲಾದ್ರೆ ಸುಮ್ಮನೆ ನಾಶ ಆಗಿಬಿಡ್ತದೆ. ಏನು ಮಾಡೋದು ನಿಮಗೂ ಗೊತ್ತಿರಿ, ನೀವು ಹಾಳು ಮಾಡಬೇಡಿ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಸುಮ್ಮನೆ ಮಾಡಬೇಕಾಗ್ತದೆ. ಅದ್ರ ಕಾಲ ನಾನು ದಪಾಟಿಯರ ಮಾಡಬೇಕಂತ ಅಂದ್ಕೊಂಡಿದ್ರದ್ದು, ಬದ್ನಿಕಾಯಿ ದಪಾಟಿ ಅಂತಂದು ಮಾಡಬೇಕು. ಇವಾಗರೆ ನಾವು ಉಳ್ದಿರೋ ಮಾಡ್ತಿರ್ತೀವಿ, ನೀವು ಕೂಡ ಹಾಗೆ ಮಾಡ್ತೀವಿ, ನಾಶ ಮಾಡ್ತೀವಿ ಇರುತ್ತೆ ಹೇಳ್ತೀನಿ. ನಾನು ಯಾವಾಗಲೂ ನಾಶಬಾರ್ದು ನನ್ನ ಅಭಿಪ್ರಾಯ. ನೀವು ಹಾಗೆ ಮಾಡ್ತೀರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಅದ್ರ ಕಾಲದಿಂದ ನೋಡಿ ಇದೆಲ್ಲ ಪೂರ್ಣ ಮಿಕ್ಸ್ ಮಾಡ್ಕೋದ್ರಿ ಸಣ್ಣಾಗಿಲ್ಲ. ಅಷ್ಟರಲ್ಲಿ ಈ ಕಡೆ ನಮ್ಮ ಡುಮ್ಮಿಗೆ ಹೇಳಿನ ಉಳ್ಳಾಗಡ್ಡಿ ಇದರ ಹೋಳ ತಂದು ಹೇಳಿನ ಹೋಳ ತಳಕಿನ ಉಳ್ಳಾಗಡ್ಡಿ ಕಡೆ ನೋಡಿ ಇವೆಲ್ಲ ಮಿಕ್ಸ್ ಮಾಡ್ಕೊಂಡು ನೋಡಿ. ಅಷ್ಟರಲ್ಲಿ ಅದ್ರಾಗ ಏನು ಮಾಡೋದಂದ್ರೆ ಉಪ್ಪು ಮತ್ತು ಖಾರ ಹಾಕೋದು ಜರ ಇನ್ನೂ ಮಸ್ತ್ ಆಗ್ತೈತಿ. ಸೇಮ್ ಅಂದ್ರೆ ದಪಾಟಿ ಗಟ್ಲೆನೇ ಹತ್ತೈತಿ, ರುಚಿನೂ ಮಸ್ತ್ ಆಗ್ತೈತಿ. ಇದ್ರದ್ದು ದಪಾಟಿ ಹಂಗೆ ಟೇಸ್ಟ್ ಆಗ್ತೈತಿ. ನೀವೊಂದು ಟ್ರೈ ಮಾಡ್ಬೋದು ಅಂತ ಹೇಳ್ತೀನಿ, ಉಳಿದ್ರೆ ಮಾಡಿರಿ ಅಂತ ಹೇಳ್ತೀನಿ. ನೋಡಿ ಮಸ್ತಾಗಿ ಆಗಿಬಿಟ್ಟು ನೋಡಿ, ಹಿಟ್ಟು ಅಂತೂ ಇಂತೂ ಹಿಟ್ಟು ನೋಡಿ ತಯಾರಾಗಿಬಿಡ್ತು. ಸೊ ನೋಡಿ ನಾವು ಉಳ್ಳಾಗಡ್ಡೆ ಹಾಕೊಂಡು ಮರದೇ ಬಿಟ್ಟಿದೆ. ಉಳ್ಳಾಗಡ್ಡೆ ಹೊಡ್ಡು ಹಂಗೆ ಇಟ್ಬಿಟ್ಟು ಉಳ್ಳಾಗಡ್ಡೆನ ಮಿಕ್ಸ್ ಮಾಡಿ ನಾದ್ಬಿಡ್ನತ್ತಿದ್ದಟ್ಟು ಮಾಡೋದು. ಏನು ಮಾಡಿ ಪಟ ಮಾಡಿ ಹ್ಯಾಂಗೆ ಮಾಡ್ತೇವೆ ಅಂತ ತೋರಿಸಿಬಿಡ್ತೀನಿ ನೋಡಿ. ಹಂಗೆ ಅಂತ ಹಂಗಾರು ಮಾಡಿ ಎಲ್ಲ ಕೂಡ ಮಾಡೇ ಬಿಟ್ಟಿದ್ದೀನಿ ರೀ. ಏನು ಅದೇ ಏನು ಮಾಡಿದ್ರೆ ಮಸ್ತ್ ಕಾಣಿಸ್ಲಾರ್ದಿಲ್ಲ. ಈಗ ಹಸಿದ ಹೆಂಗನ ನೋಡಿ ಬಿರಿಯಾನಿ ಮಸ್ತ್ ಅನಿಸ್ತಿದ್ದೆ ನನಗೆ. ತೆವಿ ಇಟ್ಬಿಡೋದಿನ ಗ್ಯಾಸ್ ಮೇಲೆ ತೆಂಗಿನ ಸ್ವಚ್ಛ ಮಾಡ್ಕೊಂಡು ನಮ್ಮ ದೇವು ನಾ ಏನು ಮಾಡತ್ತೀನಿ ಅಂತ ಕಾಯ್ಲತ್ತನ ನೋಡಿ. ಆ ತಿಲ್ಲಕ್ಕ ಇವಾಗಿರೋದು ಅದು ಕಾಯ್ಲತ್ತನ ನೋಡಿ. ಹಂಗೆ ವಿಡಿಯೋ ತೊಕ್ಕೋಬೇಡ ನಂದೇನು ಅಂತ ಹೇಳತ್ತೀನಿ. ಅಷ್ಟೆಲ್ಲ ನಮ್ಮ ಸಮಿಯತ ನಂದು ವಿಡಿಯೋ ತೆಗಿಯತ್ತಂತ ಹೇಳ್ತಾ ಪೋಸ್ ಕೊಟ್ಟ ನೋಡಿ ಮಸ್ತ್ ಬೇಕಿ. ದಪಾಟಿ ಆಗಿಬಿಡ್ತೀನಿ. ಈ ಥರ ದಪಾಟಿ ಮಾಡೋದು, ದಪಾಟಿ ಗಟ್ಲೆನೇ ಮಾಡಿಸ್ತೀನಿ ಟು ಸೇಮ್ ಎಣ್ಣೆ ಹಚ್ಚಿ. ಏನು ಮಾಡೋದು ಸಾವಕಾಶ ಆಗಿಬಿಡ್ತೀವಿ. ಇವೆ ನೋಡು ಎಣ್ಣೆ ಇಸ್ಲಾಕ ಹಾಕ್ಬಿಡೋದು ಮಾಡ್ತೀವಿ. ಎಷ್ಟು ಮಸ್ತ್ ಆಗಿದೆ. ಮೇಲಿನ ಸ್ವಲ್ಪ ಎಣ್ಣೆ ಹಾಕೋದು, ಟು ಸೇಮ್ ದಪಾಟಿ ಗಟ್ಲೆ ಮಾಡಿದ್ದೀನಿ ನೋಡಿ. ಬಯ್ಯಾನ ಹೆಂಗಾಗಿದೆ ನೀವೇ ನೋಡಿ. ತಿಂದರೆ ಕರೆ ನಾವಂತರ ತಿಂದೇವೆ, ಎಲ್ಲರೂ ಮಸ್ತ್ ಆಗಿದೆ. ಎಲ್ಲರೂ ಒಂದು ನನಗೆ ಬೇಕು ಅಂದ್ಕೊಂಡು ತಿಂದುಬಿಟ್ಟೆ ನೋಡಿ. ಹಾಗೆ ಹೋಗ್ತಾ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಮತ್ತೆ ಮುಂದಿನ ನಾಳೆ ವ್ಲಾಗದಲ್ಲಿ ಸಿಗೋಣ.